ಹೇಗೆ ನಾವು ತೆರೆ ಮಾಡ್ಬೋದು. ಸಾಮಾನ್ಯವಾಗಿ ಯಾವುದೇ ಕಾಯಿಲೆ ಬಂದ ಮೇಲೆ ಅದರದ್ದು ಚಿಕಿತ್ಸೆ ಬೇರೆ ಇರುತ್ತೆ. ಅದು ಬರೋಕ್ಕೆ ಮುಂಚೆನೇ ಅದನ್ನು ಪ್ರಿವೆಂಟ್ ಮಾಡೋದು ತುಂಬ ಅಗತ್ಯ ಆಗುತ್ತೆ. ಸೊ ಕ್ಯಾನ್ಸರ್ಸ್ನಲ್ಲೂ ಹಾಗೆಯೇ ಜಠರಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಥವಾ ದೊಡ್ಡ ಕರಳು ಚಿಕ್ಕ ಸಂಬಂಧಪಟ್ಟ ಕ್ಯಾನ್ಸರ್ಸ್ನಲ್ಲಿ ಈಗಾಗಲೇ ಬೇರೆ ಪ್ರಪಂಚದ ಹಲವಾರು ಕಡೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲಿ ಜಠರಕ್ಕೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ನಾವು ತಿಳ್ಕೋಬೇಕು, ಅದನ್ನು ಕಂಡುಹಿಡಿಯಬೇಕು ಅಂತಂದರೆ ಸಾಮಾನ್ಯವಾಗಿ ಡಾಕ್ಟರ್ ಕ್ಯಾನ್ಸರ್ ಡಯಾಗ್ನೋಸ್ ಮಾಡ್ತಾ ಇದೆ. ಆ ಸಿಚುವೇಶನ್ ಯೂಶಲಿ ಈಸ್ ಇನಾಪರೇಬಲ್ ಆರ್ ಅಡ್ವಾನ್ಸ್ ಕ್ಯಾನ್ಸರ್. ಆ ಟೈಮ್ ಒಂದ್ಸತಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಯಿತು, ಪೇಷಂಟ್ ಲೈಫ್ ಸ್ಪ್ಯಾನ್ ತುಂಬ ಲಿಮಿಟೆಡ್ ಬರುತ್ತೆ ಟ್ರೀಟ್ಮೆಂಟ್ ಆದಮೇಲೆ. ಹೌ ಡು ಯು ಪ್ರಿವೆಂಟ್ ದಿಸ್ ಸಿಚುವೇಶನ್? ಯಾವ ಥರ ಈ ಸಿಚುವೇಶನ್ ಪ್ರಿವೆಂಟ್ ಮಾಡಬೇಕು? ಈ ಪೇಷಂಟ್ಗೆ ನೋಡಿ, ಫಸ್ಟ್ ಈ ಸ್ಲೈಡ್ ನೋಡಬೇಕು. Here will give you further in-depth analysis of how do you prevent cancer and eventually how do you treat cancer. ಕ್ಯಾನ್ಸರ್ ಮತ್ತು 40 ವರ್ಷ ಮೇಲ್ಪಟ್ಟಿದ ಅವರಿಗೆ ನಾವು ಸ್ಕ್ರೀನಿಂಗ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಆ ಸ್ಕ್ರೀನಿಂಗ್ ಎಂಡೋಸ್ಕೋಪಿನಲ್ಲಿ ಈಗ ಡಾಕ್ಟರ್ ವಾಧವ ಅವರು ಹೇಳಿದಂಗೆ ಈಗ ಲೇಟೆಸ್ಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಳವಡಿಸ್ತಾ ಇದ್ದಾರೆ. ಹಾಗಾಗಿ ಸಣ್ಣ ಸಣ್ಣ ಮಾಹಿತಿಗಳು ಅದನ್ನು ಪಿಕಪ್ ಮಾಡಿ ಅದರಲ್ಲಿ ಕ್ಯಾನ್ಸರ್ ಅಂಶ ಇರೋ ಸಾಧ್ಯತೆ ಇದೆಯೋ ಇಲ್ವೋ ಅನ್ನೋದು ನಮಗೆ ಮಾಹಿತಿ ಬರುತ್ತೆ. ಆ ಥರ AI ಎಂಡೋಸ್ಕೋಪಿನಲ್ಲಿ ಸಸ್ಪಿಷನ್ ಏನಾದ್ರು ಇತ್ತು ಅಂತಂದರೆ ಅದು ಬಯಾಪ್ಸಿನಲ್ಲಿ ಪ್ರೂವ್ ಆದರೆ ತುಂಬ ಅರ್ಲಿಯಾಗಿ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ಬೋದು. ಆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆನೇ ಅಲ್ಲ ಅಥವಾ ಕಿಮೋಥೆರಪಿನೇ ಅಲ್ಲ, ತುಂಬ ಅರ್ಲಿಯಾಗಿ ಪಿಕಪ್ ಆದರೆ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಅಂತ ಈಗೇನು ವಿಡಿಯೋ ತೋರಿಸಿದ್ರು, ಬರೀ ಆ ಕ್ಯಾನ್ಸರ್ ಅಂಶ ಎಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಷ್ಟು ಮಾತ್ರ ತೆಗೆದು ಶಸ್ತ್ರಚಿಕಿತ್ಸೆ ಮತ್ತು ಕಿಮೋಥೆರಪಿ ಅವಶ್ಯಕತೆ ಇಲ್ಲದಿರೋ ರೀತಿ ಚಿಕಿತ್ಸೆನ ಕೊಡ್ಬೋದು. ಅದು ಒಂದು. ಹಾಗೆಯೇ ಎಂಡೋಸ್ಕೋಪಿ ಯಾರಲ್ಲಿ ಮಾಡಿಸ್ಬೇಕು ಅನ್ನೋದು ಪ್ರಶ್ನೆ. ಸಾಮಾನ್ಯವಾಗಿ 40% ಜನಕ್ಕೆ ಗ್ಯಾಸ್ಟ್ರೈಟಿಸ್ ಅನ್ನೋ ಸಮಸ್ಯೆ ಇದ್ದೇ ಇರುತ್ತೆ ಪಾಪ್ಯುಲೇಷನಲ್ಲಿ. ಸೊ ನಾವು ಎಲ್ಲರೂ ಗ್ಯಾಸ್ಟ್ರೈಟಿಸ್ಗೆ ಡಾಕ್ಟ್ರ್ ಹತ್ರ ಹೋದಾಗ ಯಾವಾಗಲೂ ಒಂದ್ಸತಿ ಎಂಡೋಸ್ಕೋಪಿ ಮಾಡಿಸ್ಕೊಂಡಿರ್ತೀವಿ. ಬಟ್ ಎಲ್ಲ ಕಡೆಯೂ ಎಂಡೋಸ್ಕೋಪಿನಲ್ಲಿ ಈ AI ಅಳವಡಿಸಿ ಮಾಡಲ್ಲ. ಸೊ ಸಾಮಾನ್ಯವಾಗಿ ಆ ಥರ ಸೌಲಭ್ಯಗಳು ಇರೋ ಕಡೆ ಮಾಡಿಸ್ಕೊಳ್ಳೋದು ಉತ್ತಮ. ಫೈನಲಿ ಅವರಿಗೆ ಕಾಲು ನೋವು ಬಂತು ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿದಾಗ ಕಾಲಿನಲ್ಲಿ ರಕ್ತನಾಳಗಳು ಗೊತ್ತಾಗಿ ಬ್ಲಾಕ್ ಆಗಿತ್ತು. ಅದು ಏನಕ್ಕೆ ಅಂತ ನೋಡಿದಾಗ ಅವರಿಗೆ ಸ್ಟಮಕ್ ಕ್ಯಾನ್ಸರಿಂದ ಅದು ಲಿವರ್ ಹರಡಿ ಅದರಿಂದ ಕ್ಯಾನ್ಸರ್ ಸಿಂಡ್ರೋಮ್ಸ್ ಅಂತೀವಿ. ಅದು ರಕ್ತದಲ್ಲಿ ಹೆಪ್ಪುಕಟ್ಟ ಅಂಶ ಜಾಸ್ತಿಯಾಗಿ ಕಾಲಿನ ರಕ್ತ ಹೆಪ್ಪುಕಟ್ಟಿ, ಸೊ ಆ ರೀತಿ ನಮಗೆ ಗೊತ್ತಾಯಿತು ಅವರಿಗೆ ಕ್ಯಾನ್ಸರ್ ಇದೆ ಅಂತ. ಸೊ ಅದರಿಂದ ಮುಂದಾಲೋಚನೆಯಿಂದ ಕರೆಕ್ಟಾಗಿ ಸೂಕ್ತವಾದ ಚಿಕಿತ್ಸೆ ತಗೋಬೇಕಾಗುತ್ತೆ. ಮತ್ತು ಸೆಲ್ಫ್ ಮೆಡಿಕೇಷನ್ ಅವಾಯ್ಡ್ ಮಾಡಿ ಎಂಡೋಸ್ಕೋಪಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಥರ ಸೌಲಭ್ಯ ಇರೋ ಕಡೆ ಮಾಡಿಸಿ ನಾವು ವಿಲ್ ಹ್ಯಾವ್ ಟು ಟೇಕ್ ಕೇರ್. ಯಾವುದೇ ಬದಲಾವಣೆ ಇರಲಿ, ಅದು 3-4 ವಾರಕ್ಕಿಂತ ಜಾಸ್ತಿ ಹಾಗೆ ಇದ್ದಲ್ಲಿ ತಕ್ಷಣ ನಿಮ್ಮ ಫಿಸಿಷಿಯನ್ ಅಥವಾ ಆಂಕಾಲಜಿಸ್ಟ್ ಯಾರಿದ್ದಾರೆ ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಯಾರಿದ್ದಾರೆ ಹೋಗಿ ತಪಾಸಣೆ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಟ್ ಇಸ್ ಅ ಹೋಲ್ ಕಾನ್ಸೆಪ್ಟ್ ಆಫ್ ಸೇವ್ ಮೈ ಸ್ಟಮಕ್ ಆರ್ SMS ಅಂತ ಪ್ರೋಗ್ರಾಮ್ ಅಪೋಲೋ ಆಸ್ಪತ್ರೆ ವತಿಯಿಂದ. ಸೊ ಇದು ಮಾಡುವಂಥ ಉದ್ದೇಶ ಒಂದು ಆಲ್ರೆಡಿ ಹೇಳಿದಾಗೆ, ಕ್ಯಾನ್ಸರ್ ಬರೋಕ್ಕಿಂತ ಮೊದಲು ಪತ್ತೆ ಹಚ್ಚಿದರೆ ಮುಂದೆ ಬೆಳೆಯೋದನ್ನು ಸ್ಟಾಪ್ ಮಾಡ್ಬೋದು, ಅಥವಾ ಅಡ್ವಾನ್ಸ್ ಕ್ಯಾನ್ಸರ್ ಬಂದಾಗ ಮಾಡಬೇಕಾದಂತಹ ಟ್ರೀಟ್ಮೆಂಟನ್ನು ಕಡಿಮೆ ಮಾಡ್ಬೋದು. ಆಪ್ರೇಷನ್ ಬೇಕಾಗಿಲ್ಲ, ಕೀಮೋಥೆರಪಿ ಬೇಕಾಗಿಲ್ಲ, ಮಾರ್ಜಿನ್ಸ್ ಪಾಸಿಟಿವ್ ಅಥವಾ ಲಿಂಫ್ ನೋಡ್ ಪಾಸಿಟಿವ್ ಅಥವಾ ಬೇರೆ ಏನಾದರೂ ಬಂದರೆ ರೇಡಿಯೇಷನ್ ಬೇಕಾಗಿಲ್ಲ, ಅಥವಾ ತುಂಬ ದಿನಗಳ ಅಥವಾ ತಿಂಗಳು ಬಿಟ್ಟು ಬೇಕಾದಂಥ ಟ್ರೀಟ್ಮೆಂಟನ್ನು ಕಡಿಮೆ ಮಾಡ್ಬೋದು. ಸೊ ಆರ್ಗನ್ ಪ್ರಿಸರ್ವೇಷನ್ ಇಸ್ ಪಾಸಿಬಲ್. ಸ್ಟಮಕನ್ನು ತೆಗೆಯುವಂತಹ ಅವಶ್ಯಕತೆಯೂ ಇರೋದಿಲ್ಲ. ಸೊ ದಟ್ ಇಸ್ ಅ ಹೋಲ್ ಕಾನ್ಸೆಪ್ಟ್ ಆಫ್ ಸೇವ್ ಮೈ ಸ್ಟಮಕ್. ಸೊ ನೀವು ಹೇಳಬೇಕಾಗಿದ್ದಷ್ಟೇ, ದೇಹದಲ್ಲಿ ಬದಲಾವಣೆ ಕಂಡು ಬಂದ ತಕ್ಷಣ ಸೆಲ್ಫ್ ಮೆಡಿಕೇಶನ್ ತಗೊಳ್ಳದೆ ಉತ್ತಮ ವೈದ್ಯರ ಹತ್ರ ಕನ್ಸಲ್ಟ್ ಮಾಡಿಕೊಂಡು ಗೆಟ್ ಇವ್ಯಾಲ್ಯೂಯೇಷನ್ ಡನ್, ಮೇಕ್ ಶೋರ್ ದಟ್ ಕ್ಯಾನ್ಸರ್ ಇಲ್ಲ ಅಂತ ರೂಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ತುಂಬ ಮಾರಕವಾದ ಕ್ಯಾನ್ಸರ್. ನಿಮ್ಮದು ಕರ್ಲಿಂಗ್ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಪೇಷಂಟ್ 5 ವರ್ಷ ಬದುಕೋ ಚಾನ್ಸಸ್ 60% ಇರುತ್ತೆ. ಬಟ್ ಗ್ಯಾಸ್ಟ್ರಿಕ್ ಕ್ಯಾನ್ಸರಲ್ಲಿ ಪೇಷಂಟ್ ಬದುಕೋ ಚಾನ್ಸಸ್ಸು 20% ಬರುತ್ತೆ. ಅದನ್ನು 1ನೇ ಸ್ಟೇಜಿಂದ 4ನೇ ಸ್ಟೇಜ್ ಪೇಷಂಟ್ ಸೇರಿದೆ. ಸೊ 5 ವರ್ಷ ಪೇಷಂಟ್ ಬದುಕೋ ಚಾನ್ಸಸ್ಸು 20%ಗಿಂತ ಕಮ್ಮಿ ಇರುತ್ತೆ. ಸೊ ಅಷ್ಟು ಮಾರಕ, ಒನ್ ಆಫ್ ದ ಮೋಸ್ಟ್ ವಾಟ್ ಕಾಲ್ಡ್
ಅಗ್ರೆಸಿವ್ ಕ್ಯಾನ್ಸರ್, ಗ್ಯಾಸ್ಟ್ರಿಕ್ ಕ್ಯಾನ್ಸರ್. ಬಟ್ ಅದರಲ್ಲಿ ಏನು ಎಷ್ಟು ಜನರು 1ನೇ ಸ್ಟೇಜಲ್ಲಿ ಬರ್ತಾರೆ, ಎಷ್ಟು ಜನರು 4ನೇ ಸ್ಟೇಜಲ್ಲಿ ಬರ್ತಾರೆ, ಲಾಸ್ಟ್ ಸ್ಟೇಜಿಗೆ ಬರ್ತಾರೆ, ಅದೂ ತುಂಬ ವ್ಯತ್ಯಾಸ ಆಗುತ್ತೆ. ವೆನ್ ಯು ಗೋ ಟು ಕಂಪೇರ್ ಟು ವೆಸ್ಟರ್ನ್ ಕಂಟ್ರೀಸ್ 36 to 40% 4ನೇ ಸ್ಟೇಜಲ್ಲಿ ಬರ್ತಾರೆ. ಬಟ್ ಇಂಡಿಯಾದಲ್ಲಿ 4ನೇ ಸ್ಟೇಜಲ್ಲಿ ಬರೋದು ಪೇಷಂಟ್ಸ್ ನಂಬರು 70%, ಅದಕ್ಕಿಂತ ಜಾಸ್ತಿ ಇದೆ ಆ್ಯಕ್ಚುಲಿ. ಯಾಕೆ? ಕಾಯಿಲೆ ಬಗ್ಗೆ ತಿಳುವಳಿಕೆ ಇಲ್ಲ, ಅರಿವು ಇಲ್ಲ.